ಗಜಗೌಡನಟ್ಟಿ ರೇಣುಕಾದೇವಿ ಜಾತ್ರೆ ಜನಮನ ಸೆಳೆದ ಭವ್ಯ ಎತ್ತುಗಳ ಪ್ರದರ್ಶನ, ಲಕ್ಷಾಂತರ ಭಕ್ತರ ಉಪಸ್ಥಿತಿ. ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರದ ಗಜಗೌಡನಟ್ಟಿ ಗ್ರಾಮದ ಶ್ರೀ ರೇಣುಕಾದೇವಿ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯುತ್ತಿದ್ದು, ಗ್ರಾಮದ ಸ್ವಯಂ ಸೇವಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಭವ್ಯ ಎತ್ತುಗಳ ಮುಕ್ತ ಪ್ರದರ್ಶನ ಜನಮನ ಸೆಳೆಯಿತು. ಈ ಪ್ರದರ್ಶನದಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಎತ್ತುಗಳ ಮಾಲೀಕರು ತಮ್ಮ ಎತ್ತುಗಳೊಂದಿಗೆ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಜಾತ್ರೆಯಲ್ಲಿ ಮತ್ತು ಎತ್ತುಗಳ ಭವ್ಯ ಪ್ರದರ್ಶನದಲ್ಲಿ ಯುವ ಮುಖಂಡ ರಾಹುಲ್ ಸತೀಶ್ ಜಾರಕಿಹೊಳಿ ಪಾಲ್ಗೊಂಡು ಮಾತನಾಡುತ್ತಾ, ಗ್ರಾಮೀಣ ಕ್ರೀಡೆಗಳು ನಮ್ಮ ಪರಂಪರೆಗಳಾಗಿದ್ದು, ಇವುಗಳನ್ನು ಆಯೋಜಿಸುವ ಮೂಲಕ ನಶಿಸಿ ಹೋಗುತ್ತಿರುವ ಸ್ಪರ್ಧೆಗಳಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದರು. ರೈತ ಬಾಂಧವರಿಗೆ ಎಲ್ಲರಿಗೂ ಆತ್ಮೀಯ ನಮಸ್ಕಾರ. ಇವತ್ತು ಒಂದು ಬಹಳ ನೂರಾರು ವರ್ಷಗಳ ಒಂದು ಸಂಪ್ರದಾಯದಂತೆ ಈ ಜಾತ್ರಾ ಮಹೋತ್ಸವವನ್ನು ಎಲ್ಲ ಊರಿನ ಗುರುವರಾಗಿರ್ಬೋದು, ಸುತ್ತಮುತ್ತ ಊರಿನ ಎಲ್ಲ ಒಂದು ಹಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು ಈ ಕಾರ್ಯಕ್ರಮವನ್ನು ಅತಿ ಒಂದು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ತಾವೆಲ್ಲರೂ ಹಲವಾರು ವರ್ಷಗಳಿಂದ ಮಾಡ್ಕೊತ ಬಂದಿದ್ದಾರೆ. ಅತಿ ಒಂದು ಸಂತೋಷದ ವಿಚಾರ ಮತ್ತು ನೋಡಿದ್ರೆ ಅವರು ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಒಂದು ಏನಾದರೂ ಕಾರ್ಯಕ್ರಮವನ್ನು ಇಡಬೇಕಂತ ಒಂದು ಗಮನದಲ್ಲಿ ಇಟ್ಕೊಂಡು ಇವತ್ತು ವಿಶೇಷವಾದಂಥ ಈ ಕಾರ್ಯಕ್ರಮವನ್ನು ಮಾಡಿದರೆ ಮತ್ತು ಇದರಿಂದ ಅನೇಕ ಜನರಿಗೆ ಕೂಡ ಲಾಭ ಕೂಡ ಒಂದು ಆಗ್ತದೆ. ಮತ್ತು ಅದ್ರ ಜೊತೆಗೆ ಈ ಬಾಗಿನ ಎಲ್ಲ ರೈತರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅವರಿಗೆ ಅನೇಕ ವಿಶೇಷವಾಗಿ ನೀರಿನ ಸೌಲಭ್ಯ ಆಗಿರ್ಬೋದು, ಏತನೀರಾವರಿ ಮೂಲಕ ಅನೇಕ ದನಗಳಾಗಿರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಇಲ್ಲಿ ಬಗೆಹರಿಬೇಕಂತ ಸಾಕಷ್ಟು ಹಲವಾರು ವರ್ಷಗಳಿಂದ ಒಂದು ಬೇಡಿಕೆ ಏನಿದೆ. ತಂದೆ ಸತೀಶ್ ಜಾರಕಿಹೊಳಿ ಗಮನ ಕೂಡ ಅದನ್ನು ಸಿಕ್ಕಿದೆ. ಅವರು ಕೂಡ ಯಾವತ್ತಿದ್ರೂ ಈ ಭಾಗದ ಸಾರ್ವಜನಿಕರಿಗೆ ನೀರಾವರಿ ಸೌಲಭ್ಯ ಆಗಿರ್ಬೋದು, ಅದ್ರ ಜೊತೆಗೆ ಅನೇಕ ಇದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಸದಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ತಾವು ಕೂಡ ಎಲ್ಲ ಅವ್ರ ಮ್ಯಾಗೆ ಇಟ್ಟಂಥ ಪ್ರೀತಿ ಆಗಿರ್ಬೋದು, ವಿಶ್ವಾಸನ ಇದೇ ರೀತಿ ಇರಲಿ, ನಿಮ್ಮ ನಡುವೆ ಇದೇ ರೀತಿ ಒಂದು ಸ್ನೇಹ ಮತ್ತು ಬಾಂಧವ್ಯ ಏನಿದೆ ಅದೇ ರೀತಿ ಮುಂದುವರಿಲ್ಲ ಅಂತ ನಾನು ಭಾವಿಸ್ತಾ, ಯಾವತ್ತಿದ್ರು ತಮ್ಮ ಸೇವೆ ಸಲುವಾಗಿ, ಕೆಲಸ ಸಲುವಾಗಿ ಇವತ್ತು ವಿಶೇಷವಾಗಿ ತಂದೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಈ ಭಾಗದ ಸಂಸದರಾದಂಥ ರೇಣುಕಾ ಜಾರಕಿಹೊಳಿ ಆಗಿರ್ಬೋದು, ಸದಾ ತಮ್ಮ ಜೊತೆಗೆ ನಿಲ್ಲುವಂಥ ಕೆಲಸ ಮಾಡ್ತಾರಂತ ಹೆಸರನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಇದಕ್ಕೆ ಆ ನಿಟ್ಟಿನಲ್ಲಿ ತಾವು ಇನ್ನು ವಿಶೇಷವಾದ ಕಾರ್ಯಕ್ರಮ ಮಾಡಿದೆ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಮಗೂ ಕೂಡ ಎಲ್ಲ ಗ್ರಾಮಸ್ಥರಾಗಿರ್ಬೋದು, ರುದ್ರಪ್ಪ ಅವರಾಗಿರ್ಬೋದು, ಎಲ್ಲ ಆತ್ಮೀಯತೆಯಿಂದ ಕರೆದಾಗ ನಮಗೂ ಕೂಡ ಈ ಕಾರ್ಯಕ್ರಮದ ಭಾಗವಹಿಸಿದ್ದಕ್ಕೆ ಅತಿಯೊಂದು ಸಂತೋಷವಾಯಿತು. ಅದಕ್ಕೆ ಆ ನಿಟ್ಟಿನಲ್ಲಿ ಎಲ್ಲ ಸಮಸ್ತ ಕಮಿಟಿಗಳಾಗಿರ್ಬೋದು, ಊರಿನ ಎಲ್ಲ ಹಿರಿಯರಿಗಾಗಿರ್ಬೋದು ಎಲ್ಲರಿಗೂ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ಭಾಗ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು, ಬೆಳಬೇಕು, ಯುವಕರೆಲ್ಲ ಮುಂದೆ ಬರಬೇಕಂತ ಸದಾ ನಮ್ಮ ಆಶೆ ಆಗಿದೆ. ಯಾವ ರೀತಿ ಮಜಲಟ್ಟಿಯಲ್ಲಿ ಇವತ್ತು
ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ಮುಂದುವರೆದಿದೆ. ಅನೇಕ ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ ಆಗಿರ್ಬೋದು, ನಮ್ಮ ಸಂಗಪ್ಪುರವರ ಒಂದು ಸಂಸ್ಥೆ ಆಗಿರ್ಬೋದು, ಯಾವ ರೀತಿ ಈ ಭಾಗದ ಯುವಕರಿಗೆ ಒಂದು ಗುಣಮಟ್ಟದ ಶಿಕ್ಷಣ ಕೊಡುವ ಮೂಲಕ ಈ ಭಾಗದಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿ ಮಾಡ್ತಿದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಈ ಭಾಗದ ಯುವಕರು ಕೂಡ ತಾವೆಲ್ಲರೂ ಮುಂದೆ ಬರಬೇಕಂತ ನಾವು ಸದಾ ಆಶಿಸ್ತೇವೆ. ತಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ನಾನು ಮತ್ತೊಮ್ಮೆ ತಮಗೆ ಅಭಿನಂದನೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸುತ್ತೇನೆ. ಕಾನೂನು ನಿಟ್ಟಿನಲ್ಲಿ ಮತ್ತೊಮ್ಮೆ ತಾವೆಲ್ಲರೂ ಕ್ರಿಯಾಶೀಲರಾಗಿ ತಾವೆಲ್ಲರೂ ಕಾರ್ಯವನ್ನು ಮಾಡಲಂತ ಮತ್ತೊಮ್ಮೆ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಸಮಸ್ತ ಕಮಿಟಿದವರಾಗಿರ್ಬೋದು ಎಲ್ಲರಿಗೂ ಹೃದಯಪೂರ್ವಕ ಇಲ್ಲಿ ಕರೆಸಿ ಸತ್ಕಾರ ಮಾಡಲಿಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಖಂಡರಾದ ರುದ್ರಪ್ಪ ಸಂಗಪ್ಕೋಳ್ ತಮ್ಮ ಅನಿಸಿಕೆ ಹಂಚಿಕೊಂಡ್ರು. ಗ್ರಾಮ ನಲ್ಲತ್ನದ ಈ ಬೆಳಗಾವಿ ಮತ್ತು ಬಿಜಾಪುರ ಈ ಕಡೆ ಈ ಕೊಲ್ಲಾಪುರ ಡಿಸ್ಟ್ರಿಕ್ಟ್ ಸುಪ್ರಸಿದ್ಧಿ ಅಂತ ಈ ಕಜವಳ್ಳಿ ಗ್ರಾಮ ಸುಪ್ರಸಿದ್ಧ ಆಗೈತಿ, ಹೆಸರು ಪಡ್ಕೊಂಡೈತಿ. ಮತ್ತು ಇದೇ ರೀತಿ ಬರೋ ವರ್ಷ ಒಂದು ಜನಗಣನೆಗಳು ಈ ತರ ಪ್ರಾಯೋಜನ ಸಹಿತ ಹೆಚ್ಚಾಗಬೇಕು. ದನ ಸುಮಾರು 50-60 ಲಕ್ಷ ದನಗಳಿಗೆ ಪ್ರದರ್ಶನಕ್ಕೆ ಬರಬೇಕಾಗಿ ನಮ್ಮೊಂದು ಆ ವಿಚಾರ ಐತಿ. ಆ ವಿಚಾರ ಮೋಸ್ಟ್ಲಿ ಎಲ್ಲರೂ ಅದಕ್ಕೆ ಸ್ಪಂದನೆ ಮಾಡಿ ಈ ವೇದಿಕೆಯಲ್ಲಿ ನಿಂತ ಎಲ್ಲರೂ ಅವರು ಸ್ಪಂದನೆ ಮಾಡ್ತಾರೆ, ನಾವು ಸ್ಪಂದನೆ ಮಾಡ್ತೇವೆ. ನೀವು ಅದಕ್ಕೆ ಕಮೆಂಟ್ಸ್ ಕೊಡೋರು ಸ್ಪಂದನೆ ಮಾಡಬೇಕು. ಇದು ಕಂಟಿನ್ಯೂ ಆಗ್ಬೇಕಂತ ನನ್ನ ಆಸೆ. ಅದೇ ರೀತಿ ಯಾಕೆ ಇನ್ನೂ ಟೈಮ್ ಭಾಳ ಆಗೈತಿ. ಸರ್ಕಾರ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋದಾರು, ಇನ್ನೂ ಮಾತಾಡೋದಾರು, ಅದಕ್ಕೆ ನಾನು ಭಾಳ ತಿಳಿದಿಲ್ಲ. ಈ ಕಜವಳ್ಳಿ ಗ್ರಾಮದ ಪರವಾಗಿ ನಾನು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಪ್ರದರ್ಶನಕ್ಕೆ ಎತ್ಕೊಳ್ಳೋಂತಂದು ಎಲ್ಲವನ್ನೂ ಒಂದು ಚಿತ್ರ ಹಾನಿ ಮಾಡಿಕೊಂಡು ಯಾರಿಗೂ ಪಾರ್ಚಾಲಿಟಿ ಮಾಡಿದ ಯಾವ ಕರೆಕ್ಟ್ ಅವ್ರಿಗೆ ಪರಿಮಾಣ ಕೊಟ್ಟು, ಯಾಕಂದ್ರೆ ನಾಳೆ ಬೆಳಿಬೇಕಾದ್ರೆ ನೀವು ಈಗಿಂತ ಪಾರ್ಚಾಲಿಟಿ ಮಾಡ್ರೆ ನಾಳೆ ಇಲ್ಲಿ ಯಾರು ಬರುವುದಿಲ್ಲ. ಯಾವುದೂ ಪಾರ್ಚಾಲಿಟಿ ಮಾಡಕ್ ಹೋಗ್ಬೇಡ್ರಿ. ಯಾವ ಎತ್ತರೋ ಸ್ಟ್ಯಾಂಡರ್ಡ್ ಯಾವ ಒಂದು ಕೆಟಗರಿ ಸ್ಟ್ಯಾಂಡರ್ಡ್ ಅವ್ರಿಗೆ ಒಂಥರ ಸೂಕ್ಷ್ಮವಾಗಿ ಅದ್ರ ಚಾಯ್ಸ್ ಮಾಡಿ ಹೋಗಾಣ ಕೊಟ್ರೆ ಮತ್ತು ಮುಂದಿನ ವರ್ಷ ಬಹಳ ಜನ ಬರ್ತಾರೆ ಅಂತ ಅನ್ನಿಸ್ತದ. ಅದಕ್ಕಾಗಿ ಸ್ಪರ್ಧೆಯಲ್ಲಿ ಹುಕ್ಕೇರಿಯ ಎಎಂ ನದಾಫ್, ಸುರೇಶ್ ಮಾರುತಿ ಖೋತ್, ಶಿವಾಜಿ ಅಡಿಬಪ್ಪ ಹಿರೇಗುಡಿ, ಅಪ್ಪಾಸಾಬ್ ಕಲ್ಲಪ್ಪ ಹೆಗ್ಗಾಯಿ ಮತ್ತು ಸಂಜಯ್ ರಾಮ ಚೌಕಳೆ ಇವರು ತಮ್ಮ ಎತ್ತುಗಳು ಮತ್ತು ಆಕಳುಗಳಿಗೆ ಬಹುಮಾನ ಪಡೆದುಕೊಂಡರು. ಆಗಮಿಸಿದ್ದ ಎಲ್ಲ ಗಣ್ಯರು ಈ ಬಹುಮಾನಗಳನ್ನು ವಿತರಿಸಿದರು. ಈ ವೇಳೆ ಮುಖಂಡರಾದ ಗಣೇಶ್ ಮೋಹಿತಿ, ಮಂಜುನಾಥ್ ಪಾಟೀಲ್, ರಾಜು ಕೋಟಗಿ, ಸುರೇಶ್ ಗರ್ಬುಡೆ, ರಾಮಪ್ಪ ಪೂಜಾರಿ, ಲಕ್ಷ್ಮಣ್ ಪೂಜಾರಿ, ಹನುಮಂತ ದುಂಡಪ್ಪ ಅಮಾತೆ, ಬಾಳಪ್ಪ ರಾವ್ಸಾಬ್ ಅಮಾತೆ ಸೇರಿದಂತೆ ಎತ್ತುಗಳ ಪ್ರದರ್ಶನದ ಕಮಿಟಿಯ ಅಧ್ಯಕ್ಷ ಗೌಡಪ್ಪ ಅಪ್ಪಾಸಾಬ್ ಕರೋಲಿ, ಉಪಾಧ್ಯಕ್ಷ ಸತ್ಯಪ್ಪ ದುಂಡಪ್ಪ ಮಸ್ತಿ, ಕಾರ್ಯದರ್ಶಿ ಪ್ರಕಾಶ್ ಖಲಿ ಹಾಗೂ ಕಮಿಟಿಯ ಎಲ್ಲ ಸದಸ್ಯರು, ಸಮಸ್ತ ಕಜಗೌಡನಟ್ಟಿ ಗ್ರಾಮದ ಹಿರಿಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರತಿ ವರ್ಷ ಮುಂದುವರಿಬೇಕಾದ್ರೆ ನಮ್ಗೆ ಈ ಎಲ್ಲ ಮಾನ್ಯರದ ಸಹಕಾರ ಬೇಕು. ಅದನ್ನೇ ಕೇಳ್ಬಿಟ್ಟು ನಮ್ಮ ಮತ್ತೇನಿಲ್ಲ. ಅದೇ ರೀತಿ ಸುರೇಶಣ್ಣ ಗರ್ಭುಡ ಆಯ್ತು, ಗಣೇಶಣ್ಣ ಮೊಹತೆ ಅವರು ಇವೆಲ್ಲ ವೇದಿಕೆ ಮೇಲೆ ಗಣ್ಯ ಮಾನ್ಯರು ನಮ್ಗೆ ಇದೇ ವರ್ಷ ಪ್ರತಿ ವರ್ಷದಂತೆ ಇದೇ ವರ್ಷ ಹಿಂದಿನ ವರ್ಷವೂ ಕೂಡ ನಮಗೆ ಸಹಕಾರ ಮಾಡಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಮತ್ತು ಈಗ ನಮ್ಮೆಲ್ಲ ದನವೇ ಕಾಟಬೇಕಾದ್ರೆ ನೀರಿನ ಒಂದು ವ್ಯವಸ್ಥೆ ಬಹಳ ಅನಾನುಕೂಲತೆ ಐತಿ. ಆದ್ರೆ ಈ ರುದ್ರಪ್ಪಣ್ಣ ಅವರು ಮಾತಾಡಿದಾರು, ಅವ್ರು ಏನೋ ಮಾಡಿ ನಮ್ಮ ಊರಿಗೆ ನೀರು ತರೋ ಪ್ರಯತ್ನ ಮಾಡ್ತಾರೆ ಅಂತ ನಾವು ಆತ್ಮವಿಶ್ವಾಸ ಇಟ್ಕೊಂಡು ಅದನ್ನ ಮಾಡಿಕೊಟ್ರೆ ಎಲ್ಲರೂ ಮಾರು ಹೋಗಿ ನಮ್ಮ ಮನೆಯೊಳಗೆ ನಾವು ಎತ್ತ ಕಟ್ಬೋದು, ಊರಿ ಕಟ್ಟುವುದು, ಆಟ ಕಟ್ಟುವುದನ್ನು ಮರೆತು ಬಿಟ್ಟಿದೀವಿ. ತಾವೆಲ್ಲ ಅದನ್ನ ನೆನಪು ಮಾಡುವ ದೃಷ್ಟಿಯಿಂದ ಎಲ್ಲ ರೈತರಿಗೆ ಈ ಎತ್ತುಗಳ ಪ್ರದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದು ನೋಡಿ ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ಎತ್ತ ನೋಡೋದಂದ್ರೆ ಖುಷಿ. ಈಗ ಎಲ್ಲರ ಮನೆಗೆ ಎತ್ತಿರಂಗಿಲ್ಲ, ಎಲ್ಲರ ಮನೆ ಟ್ರ್ಯಾಕ್ಟರ್ ನೋಡಕ್ ಸಿಗ್ತಾವ, ಬೈಕ್ ನೋಡಕ್ ಸಿಗ್ತಾವ, ಹಿಂಗಾಗಿ ಎತ್ತಿರಂಗಿಲ್ಲ. ಸೊ ಪ್ರತಿ ವರ್ಷ ತಾವೇನ್ ಮಾಡ್ತೀರಿ ಅಂತಂದ್ರೆ ಶರ್ಟ್ ಇರ್ತೀರಿ. ಈ ವರ್ಷ ಈ ಎತ್ತುಗಳ ಪ್ರದರ್ಶನ ಬಿಟ್ಟು ಎಲ್ಲರಿಗೂ ಮಾದರಿಯಾಗಿದ್ದೀನಿ. ತಾಯಿ ರೇಣುಕಾದೇವಿ ಇದೇ ರೀತಿ ನಿಮ್ಗೆ ಪ್ರತಿ ವರ್ಷ
ಜಾತ್ರೆ ವಿಜೃಂಭಣೆಯಿಂದ ನಡೆಸಿಕೊಳ್ಳುವಂತ ಶಕ್ತಿ ಕೊಡ್ಲಿ ಅಂತೇಳಿ ನಾನು ಹಾರೈಸುತ್ತಾ ನನ್ನ ಎರಡು ಮಾತು ಮುಗಿಸಿದ್ದೀನಿ. ಥ್ಯಾಂಕ್ ಯು. ಹಸುಗಳಿಗೆ ಹಸುಗಳು ಕಾರ್ಯಗಳನ್ನು ಸಂಯುಕ್ತ ಕಾರ್ಯಕ್ರಮವನ್ನು ಮನೆಯಲ್ಲಿ ಮಾತನಾಡಿ ಶ್ರೇಷ್ಠ ವ್ಯಕ್ತಿ ಮತ್ತು 2 ಎತ್ತಿನ 4 ಎತ್ತಿನ 6 ಎತ್ತಿನ ಎಂಬುದು ನೋಂದಣಿ ಹಕ್ಕು ಕಾರ್ಯಕ್ರಮ. ಈ ಹಸುವಿನ ಪೂಜಾ ಕಾರ್ಯಕ್ರಮ ನಿಮಗೆ ಪ್ರಾರಂಭವಾಗುತ್ತದೆ. ಪಂಚ್ ನ್ಯೂಸ್ಗಾಗಿ ಕಜಗೌಡನಟ್ಟಿಯಿಂದ ಕಲ್ಲಪ್ಪ ಬಡಿಗೇರ್.